ಅಜ್ಜೋರು ಮಠದೊಳಗಿದ್ರ ಕಾಯಕವನ್ನ ಮಾಡದೆ ಪ್ರಸಾದವನ್ನ ಸೇವನೆ ಮಾಡ್ತಿರ್ಲಿಲ್ಲ ಅಂತ. ಅವಾಗ ಅಜ್ಜೋರು ನೋಡಿ ಖುಷಿ ಆಕ್ಕಾರ. ಏನಪ್ಪ ಹರಾಮಿ ತಿನ್ನೋರು ಭಾಳ ಜನ ಅದಾರ, ಆದ್ರೆ ಕಾಯಕವನ್ನ ಮಾಡಿ ದುಡಿದು ಸಿದ್ಧ ಪ್ರಸಾದವನ್ನ ಮಾಡ್ತಾನಲ್ಲ, ಇವನನ್ನು ನೋಡಿರುವಂಥ ಪೂಜ್ಯರು ಭಾಳ ಖುಷಿಯಾಗಿ, ನೀನು ಗುರುವನ್ನ ಕಾಣಲಿಕ್ಕೆ ಹೊಂಟಿ, ಗುರು ಸಮರ್ಥರು ನಿನಗಾಗಿ ಮುಂದೆ ಸಿಗ್ತಾರಪ್ಪ, ನಿನ್ನ ಯೋಗ್ಯ ಸ್ಥಳ ಇದಲ್ಲ, ಮುಂದೈತು ಹೋಗು ಅಂದಾಗ ಮತ್ತ ಸಂಚಾರದೊಳಗೆ ಹೊಂಟ ನೋಡ್ರಿ. ಸಿದ್ಧ ಶ್ರೀಶೈಲವನ್ನು ಬಿಟ್ಟು ಮುಂದೆ ಎಲ್ಲಿಗೆ ಬರ್ತಾನ ಅಂದ್ರೆ ಗುಡುಗುಂಟಿಗೆ ಬರ್ತಾನ. ಯಾವಾಗ ಗುಡುಗುಂಟಿಯನ್ನು ಪ್ರವೇಶ ಮಾಡಿದ, ಅಲ್ಲಿರುವಂತ ಜನಗಳನ್ನು ನೋಡ್ತಾನ. ಬಹಳ ಮುಗ್ಧ ಭಕ್ತರು ಸಿದ್ಧನನ್ನ ಬಹಳ ಚಲೋ ಸ್ವಾಗತ ಮಾಡ್ತಾರ. ಆ ಮಠದೊಳಗ, ಗುಡುಗುಂಟಿ ಮಠದೊಳಗ ಗಜದಂಡ ಮಹಾಶಿವಯೋಗಿಗಳಂತ ಆ ಮಹಾಸ್ವಾಮಿಗಳ ಹತ್ರ ಹೋಗಿ ಅವರು ಕೂಡ ಅದ ಪ್ರಶ್ನೆಯನ್ನು ಕೇಳ್ತಾರ. ಎಲ್ಲಿಂದ ಬಂದೆಪ್ಪ, ಮೈ ಮೇಲೆ ಬಟ್ಟಿಲ್ಲಲ್ಲ? ಅವಾಗ ಸಿದ್ಧ ಎಷ್ಟು ಚಲೋ ಉತ್ತರ ಕೊಡ್ತಾನೆ ನೋಡ್ರಿ. ಅಪ್ಪವ್ರ, ಒಂದು ಕಾಯಿ ಅದು ಬಹಳ ಚಲೋ ಹಣ್ಣಾಯ್ತು ಅಂದ್ರ ಅದರ ಮೇಲಿನ ಸೊಪ್ಪಿ ಕಳಚಿ ಕೆಳಗೆ ಬೀಳ್ತದ. ಉದಾಹರಣೆಗೆ ತೆಂಗಿನಕಾಯಿ ತೆಗೆದುಕೊಳ್ರಿ, ಅದು ಯಾವಾಗ ಹಣ್ಣಾಕುವಂತ ಹೋಗ್ತದ, ಮ್ಯಾಲಿರುವಂತ ಸೊಪ್ಪಿ ಹೋಗ್ತದ, ಒಳಗ ಫಲವತ್ತಾಗಿರುವಂತ ಕೊಬ್ಬರಿ ಸಿಗ್ತದ, ಸಿಹಿಯಾಗಿರುವಂತ ನೀರು ಸಿಗ್ತದ. ಹಂಗ ಈ ದೇಹ ಪರಮಾತ್ಮ ನಡೆಗೆ, ಗುರುವಿನೆಡೆಗೆ ಸಮರ್ಪಣೆ ಆಗಿಬಿಟ್ಟಿದ್ರಿ ಅಪ್ಪವ್ರ. ಈ ಮ್ಯಾಲಿನ ಬಟ್ಟೆ ಗಿಟ್ಟೆ ಯಾಕ್ರಿ ಅಂದ. ಯಾವಾಗ ಈ ಮಾತು ಕೇಳಿಸ್ಕೊಂಡ್ರು ಗಜದಂಡ ಮಹಾಸ್ವಾಮಿಗಳು ಬಹಳ ಖುಷಿ ಆದ್ರು. ಎಂಥ ಸಣ್ಣ ವಯಸ್ಸಿನೊಳಗ ಎಂಥ ಅದ್ಭುತ ಮಾತುಗಳು. ಆತನನ್ನ ಒಳಗ ಕರೆದ ಅವನಿಗೆ ಪ್ರಸಾದವನ್ನು ಮಾಡಿಸ್ತಾರ, ಚಲೋ ಬಟ್ಟೆ ಕೊಡ್ತಾರ, ಸ್ನಾನವನ್ನ ಮಾಡ್ಕೊಂಡು ಪೂಜಾ ಮಾಡ್ಕೊಂಡು ಪ್ರಸಾದವನ್ನ ಮಾಡ್ತಾನ. ಗಜದಂಡ ಮಹಾಸ್ವಾಮಿಗಳು ಅವನಿಗೆ ಏನು ಕೆಲಸ ಹೇಳ್ತಿರ್ಲಿಲ್ಲ, ತಾ ಹೆಂಗಿರ್ತಾನ ಆರಾಮ್ ಇರ್ಲಿ ಅಂತ. ಆದ್ರೆ ಸಿದ್ಧಂದ ಒಂದು ರೂಢಿ ಇತ್ತು, ನಾನು ಹಂಗ ಕೂಡಬಾರ್ದು, ನಾನು ಹಂಗ ಕುಂತ ಉಣಬಾರ್ದು, ಏನಾದ್ರೂ ಕಾಯಕವನ್ನು ಮಾಡಬೇಕು ಅಂತ ತಿಳ್ಕೊಂಡು ಜೋಳಿಗೆಯನ್ನು ಹಾಕೊಂಡು ಊರೊಳಗ ಭಿಕ್ಷಾಟನೆಗೆ ಹೋಗ್ತಾನಂತ. ಹೋಗಿ ಆ ಏನ ಜೋಳಿಗೆ ಒಳಗೆ ಹಾಕ್ತಿದ್ರು ಆ ಪ್ರಸಾದವನ್ನು ತಗೊಂಡು ಬಂದು ಮಠದೊಳಗ ಅಷ್ಟೇ ಅಲ್ಲ, ಎಲ್ಲರ ಜೊತೆಗೆ ಪ್ರಸಾದವನ್ನು ಸೇವನೆ ಮಾಡವಂತ. ಯಾವಾಗ ಈ ವಿಚಾರಗಳನ್ನ ಗಜದಂಡ ಶಿವಯೋಗಿಗಳನ್ನ ನೋಡ್ತಾರ, ಅವ್ರಿಗೆ ಬಹಳ ಖುಷಿ ಆತ. ಇದೇನಪ್ಪ ಇದು, ನಮ್ಮ ಮಠದೊಳಗೆ ಎಷ್ಟು ಜನ ಹುಡುಗರು ಅದಾವು, ಎಲ್ಲವೂ ಕೂಡ ಬರ್ತಾವು, ಸೇವಾ ಮಾಡ್ತಾವು, ನಾವೆಷ್ಟು ಕೆಲಸ ಹೇಳಿ ಅಟ್ಟ ಮಾಡ್ತಾವು, ಒಳ್ಳೆ ಹೋಗಿ ಮಕ್ಕೊಂಡು ಬಿಡ್ತಾವು. ಆದ್ರೆ ನಿನ್ನೆ ಮೊನ್ನೆ ಬಂದಿರುವಂತ ಹುಡುಗ ಸಿದ್ಧ ಎಷ್ಟು ಚಲೋ ಕಾಯಕ ಮಾಡಾಕತ್ತಾನ. ನಾ ಹೇಳೋದ ಬೇಕಾಗಿಲ್ಲ. ನಮ್ಮ ಹುಡುಗರು ಹೆಂಗಾಗ್ಯಾವ ಅಂದ್ರ, ಸೇವಾ ಮಾಡುವಂತ ಹುಡುಗರು ನೀವು ಮಠಕ್ಕೆ ತಂದು ಬಿಡಂಗಿಲ್ಲ. ನೀವು ಅವೇನ್ರ ಊರಿಗೆ ಓಡಾಳಿದ್ನಂದ್ರ ಮಠಕ್ಕೆ ತಂದು ಬಿಟ್ಟಿರ್ತೀರಿ. ಹುಡುಗ ಊರಿಗಿನ ಮಿಕ್ಕಿದ ಓಡಾಳಿರ್ಬೇಕವ. ಏನ್ರ ಒಂದು 5-6 ಜನ ಮನ್ಯಾಗ ಮಕ್ಕಳು ಬೇಸರಾಗಿರ್ತಾವಲ್ರಿ, ಅಂತ ಮಕ್ಕಳನ್ನ ತಂದು ನೀವು ಬಿಡ್ತೀರಿ. ನೋಡ್ರಿ, ಸೇವಾ ಅಂದ್ರೆ ಹೆಂಗಿರ್ತದ ಅಂದ್ರ, ಇಲ್ಲೇ ಮಹಾ ತಪಸ್ವಿಗಳು, ಮುರುಗೋಡದ ಮಹಾನ್ ತಪಗಳು ಅಂತ ಬಹಳ ದೊಡ್ಡ ತಪಸ್ವಿಗಳವರು. ಅವ್ರ ಕಡೆ ಸೇವಾ ಮಾಡುವಂತ ಹುಡುಗನ ಹೆಸರು ಕೂಡ ಸಿದ್ಧ ಅಂತ. ಯಾವಾಗ ಸೇವಾ ಮಾಡುವಂತ ಸಿದ್ಧ ಕೇವಲ 8 ವರ್ಷದ ಬಾಲಕನಿದ್ದ, ಮಠದ ಅಂಗಳ ಕಸ ಹುಡುಗುವಂತ ಗುರುಗಳು ಪ್ರಸಾದವನ್ನು ಮಾಡಿರುವಂತ ತಟ್ಟೆಯನ್ನು ತೊಳೆದ ಆ ಗುರುಗಳಿಗೆ ಪೂಜೆಗೆ ಹೊಂದಿಸವ, ಗುರುಗಳಿಗೆ ಸ್ನಾನಕ್ಕೆ ನೀರು ಹಾಕವ, ಪೂಜಾಕ ಪತ್ರಿ ಎತ್ತಿ ತಂದಿಡವ. ಇದೆಲ್ಲ ಸೇವಾ ಯಾವಾಗ ಮಾಡ್ತಿದ್ದ. ಒಂದು ದಿನ ಮಕ್ಕಳಾಗದೇ ಇರುವಂತ ದಂಪತಿಗಳ ಆ ಮಠಕ್ಕೆ ಬಂದಿರ್ತಾರೆ.
ಒಳಗೆ ಬಂದ ಸಿದ್ಧ ಅಲ್ಲೇ ಹೊರಗಡೆ ಕಸ ಹುಡುಕಾಕತ್ತಿದ್ದ. ಸಿದ್ಧಕ್ಕೆ ಕೇಳಿದ್ರು ಅವರು, ಎಲ್ಲದಾರಪ್ಪ ಮಹಾನ್ ತಪ್ಪುಗಳು? ಒಳಗದಾರ ನೋಡ್ರಿ, ಅಲ್ಲಿ ಕುಂತಾರ. 88 ವಯಸ್ಸು, ಮೈ ಎಲ್ಲ ದೇಹ ಎಲ್ಲ ಹಣ್ಣಾಗಿತ್ತು. 88 ವಯಸ್ಸಿನ ತಪಸ್ಸಿನ ಕಾಯ ಅಲ್ಲಿ ಕುಳಿತದ್ ನೋಡ್ರಿ ಅಂತ, ಮಹಾನ್ ತಪ್ಪುಗಳು ಅಲ್ಲಿ ಕುಳಿತಾರ ನೋಡ್ರಿ ಅಂತ ಸಿದ್ಧ ಹೇಳಿದಾಗ, ಕೇವಲ 9 ವರ್ಷದ ಸಿದ್ಧ ಆ ಇಬ್ರು ದಂಪತಿಗಳ ಹೋಗ್ತಾರೆ ನೇರವಾಗಿ ಮಹಾನ್ ತಪ್ಪುಗಳ ಕಾಲಿಗೆ ಬಿದ್ದು. ಅಪ್ಪವ್ರ, ಈ ಭಾಗದೊಳಗ ನೀವು ಬಹಳ ದೊಡ್ಡ ತಪಸ್ವಿಗಳು, ಮಹಾಯೋಗಿಗಳಂತ ಎಲ್ಲರೂ ಹೊಗಳ್ತಾರ್ರಿ ಅಪ್ಪವ್ರ. ಈ ಭಾಗದೊಳಗ ನಿಮ್ದೊಂದು ಬಹಳ ದೊಡ್ಡ ಹೆಸರು ಐತ್ರಿ. ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳ ಭಾಗ್ಯವನ್ನ ಕೊಟ್ಟಂತ ಮಹಾ ತಪಸ್ವಿಗಳು ನೀವು. ನಮಗ ಮದುವೆಯಾಗಿ 11-12 ವರ್ಷ ಆದ್ರೂ ಕೂಡ ಮಕ್ಕಳಾಗಿಲ್ರಿ, ನಮಗ ಮಕ್ಕಳ ಭಾಗ್ಯವನ್ನ ಕೊಡ್ರಿ ಅಂತ ಶಿವಯೋಗಿಗಳ ಕಡೆ ಕೇಳಿಕೊಂಡಾಗ ಅಜ್ಜವ್ರು ಹಿಂಗ ನೋಡಿ ಒಂದ ಮಾತು ಹೇಳಿದ್ರು ಅವರು, ನಿಮಗ ಮಕ್ಕಳಾಗಂಗಿಲ್ಲ ಹೋರ್ರಿ ಅಂದ್ರು ಅವರು. ನಿಮಗ ಮಕ್ಕಳಾಗಂಗಿಲ್ಲ ಹೋರಿ ಅಂದಾಗ ನಕ್ಕೊಂತ ಹೋಗಿರುವಂತ ದಂಪತಿಗಳ ಶಿವಯೋಗಿಗಳ ಹೊಲದ ಆಶೀರ್ವಾದ ಮಾಡಿದ್ರು ಅಂದ್ರ ಮಕ್ಕಳ ಅಕ್ಕವ ಅಂತ ನಂಬ್ಕೊಂಡು ಹೋಗಿರುವಂತ ದಂಪತಿಗಳು ಯಾವಾಗ ನಿಮಗ ಮಕ್ಕಳಾಗಂಗಿಲ್ಲ ಹೋರಿ ಅಂದ್ರು, ಅವಾಗ ನಕ್ಕೊಂತ ಹೋಗಿರುವಂತ ದಂಪತಿಗಳ ಕಣ್ಣಿನೊಳಗೆ ನೀರು ಹಾಕೋಂತ ಹೊರಗೆ ಬರಾಕತ್ತಿದ್ರು. ಯಾವಾಗ ಹೊರಗಡೆ ಬಂದ್ರು ಅಲ್ಲೇ ಸಿದ್ಧ ನಿಂತಿದ್ದ. ಯಾರೇ ಆತ ಸಿದ್ಧ? ಶಿವಯೋಗಿಗಳ ಸೇವಾ ಮಾಡುವಂತ ಸಿದ್ಧ, 9 ವರ್ಷದ ಬಾಲಕ. ಹೋಗುವಾಗ ದಂಪತಿಗಳು ಬಹಳ ಖುಷಿಯಾಗಿ ನಕ್ಕೋಂತ ಒಳಗೆ ಹೋಗ್ಯಾರ. ಅಪ್ಪಗಳನ್ನ ಕೇಳ್ಕೊಂಡು ಹೊಳ್ಳಿ ವಾಪಸ್ ಹೊರಗಡೆ ಬರುವಾಗ ಅಳ್ಕೊಂತ ಬರಾಕತ್ತಾರಲ್ಲ, ಯಾಕೆ ಕೇಳಬೇಕು ಅಂತ ಹೋಗಿ ಸಿದ್ಧ ಕೇಳಿದ. ಯಾಕೆವ ಹೋಗುವಾಗ ನಕ್ಕೊಂತ ಹೊಂಟಿದ್ರಲ್ಲ, ಒಳಗ ಹೊಳ್ಳಿ ಬರುವಾಗ ಅಳ್ಕೊಂತ ಬರಾಕತ್ತೀರಿ, ಏನಾಯ್ತು? ಅದನ್ನೇ ನೀ ಕೇಳ್ತಿ ಅಂದ್ರು ಅವರು. ಸಿಟ್ಟಿನಾಗಿದ್ದಾಗ ಏನು ಮಾತು ಬರ್ತಾವು, ಅದನ್ನೇ ನೀನು ಕೇಳ್ತಿ. ಏನಾಯ್ತು ಹೇಳವ? ಏನ ನಿಮ್ಮಪ್ಪ ನಿಮ್ಮ ಶಿವಯೋಗಿ ಬಹಳ ದೊಡ್ಡ ತಪಸ್ಸ ಶಕ್ತಿ ಐತಂತ ಈ ಭಾಗದೊಳಗೆ ಎಲ್ಲರೂ ಮಾತಾಡ್ತಿದ್ರು, ನಾನು ಕೂಡ ನಂಬಿದ್ದೆ. ಆ ನಂಬಿಕೊಂಡು ಬಂದಿರುವಂತ ನನಗ ಮಕ್ಕಳ ಭಾಗ್ಯವನ್ನು ಕೇಳಿದಾಗ ನಿನಗ ಮಕ್ಕಳ ಆಗಂಗಿಲ್ಲ ಹೋಗು ಅಂದ ಶಿವಯೋಗಿ ಅಂತ ಅಂದಾಗ, ಅವಾಗ ಸಿದ್ಧ ಅಂದ, ಅದಕ್ಯಾಕೆ ವಿಚಾರ ಮಾಡ್ತೀಯವ ಅಂದ. ಅದಕ್ಯಾಕೆ ವಿಚಾರ ಮಾಡ್ತಿ? ಆಕಿ ತಲೆ ಕೆಡ್ತಿರ್, ಮೊದ್ಲು ತಲೆ ಕೆಟ್ಟಿತ್ತಕೀಗಿ. ಇವ್ ಮಾತಾಡೋದು ನೋಡಿ ತಲೆ ಕೆಟ್ಟ. ಹೋಗ ಕಡೆ ಯವ, ಏನು ವಿಚಾರ ಮಾಡಬೇಡ, 1 ವರ್ಷ ಒಳಗಾಗಿ ನಿನಗ ಮಕ್ಕಳ ಅಕ್ಕವು ಹೋಗ ಅಂದ. 1 ವರ್ಷ ಒಳಗಾಗಿ ಗರ್ಭವನ್ನು ಧರಿಸ್ತಿ, ಮಗುವನ್ನ ಜನ್ಮ ನೀಡ್ತಿ ಅಂದಾಗ ಆ ತಾಯಿಗೆ ಆಶ್ಚರ್ಯ ಆಯ್ತು. ಒಳಗೆ 88 ವರ್ಷ ತಪಸ್ಸು ಮಾಡಿ ಕುಳಿತಿರುವಂತ ಶಿವಯೋಗಿನ ಮಕ್ಕಳಾಗಂಗಿಲ್ಲ ಅಂತ ಹೇಳಿ ಕಳಿಸ್ಯಾನ. ಇವ ಇನ್ನೂ ಬಾಲಕ, ಸಣ್ಣವ, ಮಠದ ಅಂಗಳ ಕಸ ಹುಡಿದು ಸೇವಾ ಮಾಡುವಂತ ಹುಡುಗ ಮಕ್ಕಳಕ್ಕವಂದ್ರ ಮಕ್ಕಳಕ್ಕವೇನ ನಡಿ ಆ ಕಡೆ ಅಂದ್ಲಕ್ಕೆ. ಆ ಕಡೆ ದೂಕಿ ಹೊಂಟ್ಲು ನೋಡ್ರಿ ಅಳ್ಕೊಂತ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈಯನುವುದಯ್ಯ. ಯಾವಾಗ ಗುರು ಹೇಳಿರುವಂತ ಮಾತು ಸುಳ್ಳು ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ನಾವೆಲ್ಲರೂ ಕೂಡ ಇತಿಹಾಸದೊಳಗೆ ನೋಡಿವಿ. ಆದರೆ ಇಲ್ಲೊಂದು ಬಹಳ ದೊಡ್ಡದಾಗಿರುವಂಥ ಘಟನೆ. ಯಾವಾಗ ಸಿದ್ಧ ಮಕ್ಕಳಕ್ಕವಂತ ಹೇಳಿದ್ದ, ಯಾವಾಗ 8 ತಿಂಗಳು ಕಳಿತು ಆ ತಾಯಿ ಗರ್ಭವನ್ನು ಧರಿಸ್ತಾಳಂತ. ಮುಂದ ಗಂಡು ಮಗುವಿಗೆ ಜನ್ಮ ಕೊಡ್ತಾಳ. ಆ ಮಗುವನ್ನ ಹೊತ್ತುಕೊಂಡು ಮಹಾತಪಸ್ವಿ ಮುರುಗೋಡದ ಮಹಾನ್ ತಪ್ಪುಗಳನ್ನ ಭೇಟಿಯಾಗಬೇಕು ಅಂತ ಮಠದ ಕಡೆ ಹೆಜ್ಜೆ ಹಾಕೊಂಡು ಬರಾಕತ್ತಾರು. ಯಾರ್ಯಾರಿ? ಗಂಡ ಹೆಂಡತಿ ಮಗು ಕರ್ಕೊಂಡು. ನಾ ನಿಮಗೆ ಪ್ರಶ್ನೆ ಕೇಳ್ತೀನಿ, ಯಾರನ್ನ ಭೇಟಿ ಆಗಿ ಬರಾಕತ್ತಾರ್ರಿ ಅವರು?
ಯಾರನ್ನ ಭೇಟಿ ಆಗ್ಬರಾಕತ್ತಾರ? ನನ್ನ ಅಂತ ನೋಡ್ರಿ. ಮಠಕ್ಕೆ ಎದಕ್ಕೆ ಹೋಗ್ತೀವ್ರಿ ನಾವು? ಗದಗಿ ದರ್ಶನ ಮಾಡಕ್ಕ, ಅಪೋರ ದರ್ಶನ ಮಾಡಕ್ಕ, ಗುರುವಿನ ದರ್ಶನ ಮಾಡಕ್ಕ. ಯಾವಾಗ ಆ ದಂಪತಿಗಳ ಸಮೇತರಾಗಿ ಆ ಮಠಕ್ಕೆ ಬರ್ತಾರ, ಒಳಗಡೆ ಮುರುಗೋಡದ ಮಹಾಂತಪ್ಪಗಳು ಕುಳಿತಿದ್ರು, ಹೊರಗಡೆ ಅಡಿಗೆ ಮಣಿ ಒಳಗ ಸಿದ್ಧ ಇದ್ದ. ನೇರವಾಗಿ ಬಂದವರ ಯಾರ ಕಡೆ ಹೋಗ್ತಾರ್ರಿ ಅವರು? ನೀವು ಅಲ್ಲಿದ್ರೇನ್ರಿ? ಸಿದ್ಧನ ಕಡೆ ಅತ್ ನೋಡ್ರಿ. ಮಠಕ್ಕೆ ಬಂದಿ ಸಿದ್ಧನ ಭೇಟಿ ಆಗಿ ಬಂದಾರೇನ್ರಿ? ಅಪ್ಪರ ನಮ್ಗೇನು ಗೊತ್ತ್ರಿ, ನಾವೇನಿದ್ವಿ? ನೀವು ಹೇಳಾಕತ್ತೀರಿ, ಹೇಳ್ರಿ ಅಂತೀರಿ ನೀವು. ಯಾವಾಗ ಮಠದ ಒಳಗೆ ಬಂದಿರುವಂತ ದಂಪತಿಗಳು ನೇರವಾಗಿ ಎಲ್ಲಿಗೆ ಹೋದ್ರು ಅಂದ್ರ ಅಡಿಗೆ ಮನಿ ಒಳಗಿರುವಂತ ಸಿದ್ಧನ ಕಡೆ ಹೋದ್ರು. ಸಿದ್ಧಗೆ ಹೋಗಿ ಇಬ್ರು ಹಿಂಗ ಪಾದ ಮುಟ್ಟಿ ನಮಸ್ಕಾರ ಮಾಡತ್ಲೇನ ಸಿದ್ಧ ಅಂದ, ಯವ್ವ ನನಗ್ಯಾಕೆ ಮಾಡಾಕತ್ತೀರಿ? ಅಲ್ಲಿ ಕೂತ ನೋಡು ಮಹಾಂತಪ್ಪ, ಅವನಿಗೆ ನಮಸ್ಕಾರ ಮಾಡ್ರಿ ಅಂದ. ಅಗಾಧವಾಗಿ ಧ್ಯಾನವನ್ನು ತುಂಬಿರುವಂತ ಸಿದ್ಧ, ನನಗ್ಯಾಕೆ ನಮಸ್ಕಾರ ಮಾಡ್ತೀರಿ? ಅಪ್ಪಗಳಿಗೆ ನಮಸ್ಕಾರ ಮಾಡ್ರಿ ಅಂದಾಗ ಆ ತಾಯಿ ಅಂತಾಳಂತ, 88 ವರ್ಷ ತಪಸ್ಸು ಮಾಡಿರುವಂತ ಗುರು ಶ್ರೇಷ್ಠ ನಾ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತಪ್ಪ, ಗುರುವಿಗಿಂತಲೂ ಶಿಷ್ಯ ಬಹಳ ಶ್ರೇಷ್ಠ ಅಂತ ಗೊತ್ತಾಯ್ತು, ಅದಕ್ಕೆ ನಿನಗೆ ನಮಸ್ಕಾರ ಮಾಡಾಕತ್ತೀನಿ ಅಂತ ಆ ತಾಯಿ ಹೇಳಿದ್ಲು. ನಿಮಗೇನು ತಿಳಿತಿ? ಏನ್ ಚಪ್ಪಾಳಿ ಹೊಡೆದ್ರಿ? ಎದಕ್ಕೆ ಹೊಡೆದ್ರಿ? ಇಲ್ಲಿ ಎದಕ್ಕೆ ಶ್ರೇಷ್ಠ ಆದಾರಿ ಸಿದ್ಧ? ಅದನ್ನಾರು ಹೇಳ್ರಿ. ಗುರುವಿಗಿಂತ ಶಕ್ತಿ ಎದಕ್ಕೆ ಬಂತವನಿಗೆ? ಸಿದ್ಧ ಹೇಳ್ತಾನಂತ, ಯವಾ ನಾನ ತಪಸ್ಸು ಮಾಡಿ ಕುಳಿತಿರುವಂತ ತಪಸ್ವಿ, ಆತ ಮಕ್ಕಳು ಆಗಂಗಿಲ್ಲ ಅಂದ, ನಾ ಮಕ್ಕಳು ಅಕ್ಕವಂತ ಅಂದಿ. ಆ ಗುರುವಿನ ಶಕ್ತಿ ನನ್ನ ಕಡೆ ಹೆಂಗ ಬಂತು ಅಂದ್ರ, 20 ವರ್ಷ ತಪಸ್ಸು ಮಾಡಿರುವಂತ ಶಿವಯೋಗಿ ಆತನ ಪಾದದೊಳಗ ಸೇವಾ ಮಾಡಿ ಆತ ಉಂಡಿರುವಂತ ಅಂಗಾಳನ್ನ ತೊಳೆದು ಆತ ನಡೆದಾಡಿರುವಂತ ಪಾದದ ಧೂಳನ್ನ ನನ್ನ ಹಣೆಗೆ ಹಚ್ಚಿ ನಿಷ್ಠೆಯಿಂದ ಆತನ ಸೇವಾ ಮಾಡಿದ್ದಕ್ಕ ಗುರು ಬಹಳ ಕೆಳಗಿಳ್ಕೊಂತ ಹೋದ. ಆ ಗುರುವಿನ ಶಕ್ತಿ ನನ್ನ ಕಡೆ ಬಂತು ನೋಡ್ಯವ್ವ ಅಂತ ಸಿದ್ಧ ಹೇಳಿದ್ನಂತ ನೋಡ್ರಿ. ಗುರುಯೋಗಿಗಳ ಪಾದವನ್ನ ಒತ್ತವಂತ, ಅಪರ ಏನ್ರಿ ಸೇವಾ ಮಾಡ್ಬೇಕೇನ್ರಿ ಹೇಳ್ರಿ ಅನ್ನೋವಂತ. ಸಿದ್ಧ ಬಹಳ ನಿಷ್ಠೆಯಿಂದ ಸೇವಾ ಮಾಡವ, ಗುರುವಿಗಿಂತ ಬಹಳ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಗುರು ಸೇವಾದೊಳಗ ತನ್ನನ್ನ ತಾನೇ ಮರೆತು ಬಿಡುವಂತ. ಕಾಯಕದೋಳು ನಿರತನಾದಡಿ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಆ ಸೇವಾದೊಳಗ ತನ್ನನ್ನ ತಾನ ಮರೆತಿರುವಂತ ಸಿದ್ಧ ಅಲ್ಲಿ ಗಜದಂಡ ಮಹಾಶಿವಯೋಗಿಗಳ ದಿನಾ ಪಾಠ ಹೇಳಿಕೊಡೋರಂತ, ವೇದಾಂತ ಅಧ್ಯಯನ ಮಾಡಿಸೋರು. ಎಲ್ಲ ಹುಡುಗರು ಕೂಡ್ತಿದ್ದು ಅಂತ ಸಿದ್ಧನು ಕೂಡ ಅಲ್ಲೇ ಕೂಡ್ತಿದ್ದ. ದಿನಾ ಪಾಠ ಹೇಳುವಂತ ಸಂದರ್ಭದೊಳಗ ಒಂದು ದಿನ ಕಾಶಿಯ ಪಂಡಿತರು ಆ ಮಠಕ್ಕೆ ಬರ್ತಾರೆ. ಯಾವಾಗ ಕಾಶಿಯ ಮಹಾಜ್ಞಾನಿಗಳ ಆ ಗುಡುಗುಂಟಿಯ ಮಠಕ್ಕೆ ಬಂದ್ರು, ಅವಾಗ ಅಲ್ಲೋಗಿ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ಕೇಳ್ತಾರಂತ, ಹುಡುಗರು ಎಷ್ಟು ಜನ ಅದಾರಿ? ಏನು ಅಧ್ಯಯನ ಮಾಡ್ಸಾಕತ್ತೀರಿ? ಏನೇನು ಓದಾಕತ್ತಾರ? ಅವಾಗ ಉಪನಿಷತ್ತು, ವೇದಾಂತ ಅಧ್ಯಯನ ಹಿಂಗೆಲ್ಲ ಹೇಳಿದಾಗ ಆ ಎಲ್ಲ ಮಕ್ಕಳನ್ನ ಬಹಳ ಲಕ್ಷಗೊಟ್ಟು ನೋಡಿರುವಂತ ಕಾಶಿಯ ಮಹಾಜ್ಞಾನಿ ಒಂದು ಮಾತು ಹೇಳ್ತಾರಂತ, ಅಪ್ಪವ್ರ
ಬರೀ ವೇದಾಂತ ಉಪನಿಷತ್ತು ಇಂಥ ಕೀಳ ಜಾತಿಯವರಿಗೆ ಅಲ್ರಿ ಅಪ್ಪ, ಅದು ಬಹಳ ಮೇಲ ಜಾತಿ ಬ್ರಾಹ್ಮಣರಿಗೆ ಅಡ್ಡ ಸೀಮಿತವಾಗಿರುವಂಥದ್ದು. ಇಂಥವ್ರಿಗೆಲ್ಲ ಅದನ್ನ ಹೇಳಿಕೊಡಕತ್ರ ಅದ್ರ ಕಿಮ್ಮತ್ ಕಳೆದಿರಿ ಅಪ್ಪವ್ರು ಅಂತಂದ. ಯಾವಾಗ ಈ ಮಾತುಗಳನ್ನ ಗಜದಂಡ ಮಹಾಶಿವಯೋಗಿಗಳ ಕೇಳಿಸಿಕೊಳ್ತಾರ, ಅವಾಗ ಸಿದ್ಧ ಮುಂದೆ ಬಂದು ಹೇಳ್ತಾನಂತ, ಜ್ಞಾನಿಗಳ ಬಹಳ ಲಕ್ಷ ಕೊಟ್ಟಿಲ್ಲಿ ಕೇಳ್ರಿ ಅಂದ. ಬಹಳ ಸಣ್ಣವನಿದ್ರು ಕೂಡ ಜ್ಞಾನದೊಳಗೆ ಅಗಾಧವಾದ ಪಾಂಡಿತ್ಯವನ್ನು ಹೊಂದಿರುವಂತ ಸಿದ್ಧ, ಕಾಶಿಯ ಪಂಡಿತರ ಜ್ಞಾನಿಗಳ ಕೇಳ್ರಿಲಿ, ಯಾರ ಬ್ರಹ್ಮ ಜ್ಞಾನವನ್ನ ಹೊಂದ್ಯಾರ, ಬ್ರಹ್ಮ ಸ್ವರೂಪವನ್ನ ಯಾರ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡಾರ ಅವರಿಗೆ ಬ್ರಾಹ್ಮಣರ ಅಂತಾರ. ಹೊರತಾಗಿ ಬರೇ ಅವ್ ಮ್ಯಾಲ ಜಾತಿಯೋ ಅವ್ ಕೀಳ ಜಾತಿಯೋ ಬರೇ ಜಾತಿ ಹೊಗಳಿಕೆ ಮ್ಯಾಲ ಈ ಕರ್ಕೊಂಡು ಹೋಗೋರಿಗೆ ಯಾವತ್ತೂ ಕೂಡ ಬ್ರಾಹ್ಮಣರ ಅನ್ನಂಗಿಲ್ರಿ ಅಪ್ಪವ್ರ ಅಂತ ಅವಾಗ ಸಿದ್ಧ ಜ್ಞಾನಿಗಳಿಗೆ ಹೇಳಿದ ಅಂತ. ಯಾವಾಗ ಈ ಮಾತುಗಳನ್ನ ಆ ಕಾಶಿ ಪಂಡಿತರು ನನಗೆ ಹೇಳುವಟ್ಟ ಮಟ್ಟಕ್ಕೆ ಬಳದ್ನೇನು. ಈ ಕಾಶಿ ಒಳಗೆ ಓದಿದವ್ರಿಗೆ ಏನಿರ್ತದ ಅಂದ್ರ, ನನಗಿಂತ ದೊಡ್ಡ ಪಂಡಿತ ಯಾರು ಇಲ್ಲ ಅಂತ ಒಂದು ಕಲ್ಪನೆ ಆಗಿಬಿಟ್ಟಿರ್ತದ ಅವ್ರಿಗೆ. ನಾನ ಬಹಳ ದೊಡ್ಡ ಜ್ಞಾನಿ, ನಾ ಕಾಶಿ ಪಂಡಿತ. ಯಾವಾಗ ನಾನಾ ಕಾಶಿ ಪಂಡಿತ ಅನ್ನೋದು ಒಂದು ಅಹಂ ಇತ್ತಲ್ಲ, ಅವಾಗ ಬಹಳ ಅರ್ಥವಾಗಿರುವಂತ ವಿಚಾರಗಳನ್ನು ಹೇಳಿ ಆ ಅಹಮಿಕೆಯನ್ನು ಕೆಳಗಿಳಿಸಿಬಿಡ್ತಾನಂತ ಸಿದ್ಧ. ಯಾವಾಗ ತಮ್ಮೊಳಗ ಅಹಮಿಕೆಯನ್ನ ಕೆಳಗಿಳಿಸಿದ ಅವಾಗ ಕಾಶಿ ಪಂಡಿತರ ಕೆಳಗೆ ಬಾಗುತ್ತಾರಂತ. ಅಪ್ಪೋರ, ನಿಮ್ಮ ಮಠದೊಳಗೆ ಎಂತ ಮುತ್ತು ಐತಲ್ರಿ, ಎಂತ ರತ್ನ ಐತಲ್ಲ, ಇಂಥ ರತ್ನವನ್ನ ನಿಮ್ಮ ಮಠದೊಳಗೆ ಇಟ್ಕೊಂಡಿರಲ್ರಿ ಅಪ್ಪೋರ ಅಂತ ಕಾಶಿಯ ಪಂಡಿತರನ್ನ ಆ ಗಜದಂಡ ಮಹಾಶಿವಯೋಗಿಗಳಿಗೆ ಸನ್ಮಾನ ಮಾಡಿ ಹೋಗ್ತಾರಂತ. ಇಂಥ ದೊಡ್ಡ ಜ್ಞಾನಿ ನಿಮ್ಮ ಮಠದೊಳಗೆ ಅದಾನ ಅಂತ. ನೋಡ್ರಿ ಎಷ್ಟು ವಿಧವಾಗಿ ವಿಚಾರಗಳನ್ನ ರೂಢಿಸಿಕೊಂಡು ಸಿದ್ಧಾರೂಢ ಬೆಳೆಯಾಗತ್ತಾನ. ಆತನೊಳಗ ಆ ಸೇವಾ ಗುಣ ಮಠದೊಳಗ ಯಾವಾಗ ಬಂದ ಅವಾಗಿನಿಂದ ಗುರುವಿನ ಸೇವೆ ಮಾಡೋದು, ವಿಚಾರಗಳನ್ನ ತನ್ನೊಳಗ ಅಳವಡಿಸಿಕೊಳ್ಳೋದು. ಆದ್ರೆ ಈಗಿನ ಮಕ್ಕಳು ಕೇಳಬೇಡ್ರಿ, ಬರೇ ಅವ್ರ ಕೈಯಾಗ ಫೋನ್ ಇದ್ರೆ ಸಾಕು, ಓದೋದಂತೂ ಕೇಳಬೇಡ್ರಿ. ಮಮ್ಮಿ ಏನ್ ಮಾಡಕತ್ತಿ, ಫೋನ್ ಒಳಗೆ ಓದಾಕತ್ತೀನಿ ಅಂತ ಮಕ್ಕಳು. ಈಗ ಮಠಕ್ಕೆ ಬಂದು ಹುಡುಗರು ಹೆಂಗಾಗ್ಯಾವಂದ್ರೆ ಸೇವಾ ಅಂತೂ ಕೇಳಬೇಡ್ರಿ. ಅವು ಬರೇ ಮಠಕ್ಕೆ ಎದಕ್ಕೆ ಬರ್ತಾವಂದ್ರ ಆರಾಮ್ ಚಲೋ ಊಟ ಸಿಕ್ತೈತಲ್ರಿ ಅಂತ ಮಠಕ್ಕೆ ಬರುವಂತ ಹುಡುಗರು ಅದಾವ. ಒಬ್ಬ ಹುಡುಗ ಊರಿಗೇನ ಬ್ಯಾಸರಾಗಿ ಮಠಕ್ಕೆ ತಂದು ಬಿಟ್ಟಿದ್ರಂತ. ಈ ಮಿಕ್ಕಿದ ಓಡಾಡ್ರಿ ಇರ್ತಾವಲ್ಲ ಊರಾಗ, ತಂದ ಮಠಕ್ಕೆ ಬಿಟ್ಟಿದ್ರು. ಅವಾಗ ಅಜ್ಜೋರು ಪಾಪ ಮಠದೊಳಗೆ ಭಾಳ ಸಮಾಧಾನ. ಅವರು ಯಾರಿಗೂ ಒಂದು ಸಣ್ಣ ಹುಡುಗು ಕೂಡ ಬೆಳ್ಳ ಮಾಡಿ ಬೆದರಿಸಿದವ್ರು ಅಲ್ಲವ್ರು. ಯಾವಾಗ ಹುಡುಗ ಬೆಳ್ಯಾಕತ್ತ ಮಠದೊಳಗೆ, ಬೆಳಗ್ಗೆ ಎಷ್ಟಕ್ಕೆ ಕೇಳ್ತಿದ್ದ ಅಂದ್ರೆ ಎಲ್ಲರೂ ಎದ್ದು ಅಜ್ಜೋರು ಪೂಜಾ ಮುಗಿಸಿ ಪ್ರಸಾದ ಮುಗಿಸಿ 10 ಗಂಟೆಗೆ ಏನು ಹೊರಗೆ ಬರ್ತಿದ್ರಲ್ಲ, 11 ಗಂಟೆಗೆ ಕೇಳೋವಂತೀವಿ. ಎಷ್ಟು ಗಂಟೆಗೆ ರೀ? 11 ಗಂಟೆಗೆ ಕೇಳೋವಂತ. ಯಾವಾಗ 11 ಗಂಟೆಗೆ ಎದ್ದು ಹೊರಗೆ ಬರ್ತಿದ್ದ, ಅಜ್ಜೋರು ನೋಡಿದ್ರು, 1 ದಿನ ನೋಡಿದ್ರು, 2 ದಿನ ನೋಡಿದ್ರು, 4 ದಿನ ನೋಡಿದ್ರು. ಹಿಂಗಾದ್ರೆ ನಡೆಯಂಗಿಲ್ಲ. ಇವನಿಗೆ ಚಲೋ ಬಡದ ಮೂರ್ತಿ ಮಾಡಬೇಕು, ಇವನಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ತಿಳ್ಕೊಂಡು ಅಜ್ಜವ್ರು ಒಂದು ಕೆಲಸ ಹೇಳಿದ್ರಂತ. ಏನಿಲ್ಲಪ್ಪ, ಬೆಳಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಕೂಡ್ತೀನಿ, ನನಗೆ ಪೂಜೆಗೆ ಲಿಂಗಕ್ಕೆ ಏರ್ಸಾಕ ಪತ್ರ ಬೇಕ, ಸ್ವಲ್ಪ ಪತ್ರಿ ಎತ್ಕೊಂಡು ಬಂದು ಬೆಳಗ್ಗೆ 5:30 ಅನ್ನೋತ್ತೆ ನಾನು ಪೂಜಾ ರೂಮ್ನಾಗ ಇಡಬೇಕು ನೋಡು ಅಂದ್ರು. ಅವಾಗ ಹೇಳುದ 11 ಗಂಟೆಗೆ, 5:30 ಎಲ್ಲಿ ತಂದಿಡ್ಬೇಕ್ರಿ? ಅವಾಗ ಅಜ್ಜವ್ರಿಗೆ ಹೇಳಿದ್ನಂತ, ಅಜ್ಜವ್ರ ನಾನಂತೂ ಪತ್ರಿ ಎತ್ತಿ ತಂದ ನಿಮ್ಮ ರೂಮ್ ಒಳಗೆ ಪೂಜಾ ರೂಮ್ ಒಳಗೆ ಇಡ್ತೀನಿ. ಒಂದು ವೇಳೆ ನಾ ಪತ್ರಿ ಎತ್ತುವಾಗ ಗಿಡ ಏರುವಂತ ಸಂದರ್ಭದೊಳಗ ಕಾಲೇನ್ರಿ ಜಾರಿ ಕೆಳಗೆ ಬಿದ್ದು ಕಾಲು ಮುರ್ತೀವ ಅಂದ್ರ ಅದಕ್ಕೆ ನೀವ ಜವಾಬ್ದಾರಿ ನೋಡ್ರಿ ಅಂದ. ಅವಾಗ ಅಜ್ಜವ್ರು ಅಂದ್ರ ಬೇಡ ಬೇಡ ಬಿಡಪ್ಪ, ಮತ್ತೆ ಅಲ್ಲಿ ಕಾಲು ಮುರ್ಕೋಬೇಕು, ನಿಮ್ಮ ಮನೆಯವ್ರು ನನ್ನ ಕಡೆ ಬಂದು ಮತ್ತೆ ಬ್ಲೇಮ್ ಮಾಡಬೇಕು, ಎದಕ್ ಬೇಕು?
ಆಯ್ತು ಬಿಡ ಅಂತ ಒಂದ್ 2 ದಿನ ನೋಡಿದ್ರು, ಮತ್ತ 11-12 ಗಂಟೆಗೆ ಹೇಳಕತ್ತ. ಆಮೇಲೆ ಅಜ್ಜಾರ ಮತ್ ಕರೆದು ಹೇಳಿದ್ರ, ಹೋಲಿ ಪತ್ರಿ ಅಂತೂ ಎತ್ತೋದು ಬೇಡ, ಮತ್ತ ಜಳಕಕ್ಕೆ ಬೆಳಗ್ಗೆ ನೀರಾದ್ರೂ ತೋಡಿಡಪ್ಪ ಅಂತ ಅಂದ್ರು. ಅವಾಗ ಅವಂದ, ಆಯ್ತ್ರಿ ಅಜ್ಜೋರ, ಮತ್ತ ನೀರು ತೋಡಿಡುವಾಗ ನೀರು ತರುವಾಗ ಬಕೆಟ್ ಒಳಗ ಏನ್ರ ಬಚ್ಚಲ್ದಾಗ ಜಾರಿ ಬಿದ್ನಿ ಅಂದ್ರ ಅವಾಗ ನೀವ ಜವಾಬ್ದಾರಿ ನೋಡ್ರಿ ಅನ್ನೋ. ಎಂತ ಹುಡುಗರು ಅದಾವ ನೋಡ್ರಿ. ಅವಾಗ ಅಜ್ಜವ್ರ ಕೈ ಮುಗಿದ್ರು ಅವ್ರು ಸ್ವಾಮಿಗಳು. ಆಯ್ತು ಬಿಡಪ್ಪ, ಇನ್ನ ಇವನ್ ಸವಾಸಕ್ಕೆ ಹೋಗೋದು ಬೇಡ, ಹೆಂಗ ಇರ್ತಾನೆ ಇರ್ಲಿ ಅಂತ ತಿಳ್ಕೊಂಡು ಅಜ್ಜವ್ರು ಸುಮ್ಮ ಇದ್ರು. ಒಂದು ದಿನ ಹೊರಗಡೆ ಎಲ್ಲ ಹುಡುಗರು ಆಟ ಆಡಕತ್ತಿದ್ದು, ಅಜ್ಜವ್ರು ಅಲ್ಲೇ ವಾಕಿಂಗ್ ಮಾಡಕತ್ತಿದ್ರು. ಅವತ್ತ ಅಮಾಸೆ ಇದ್ದಿದ್ದಕ್ಕೆ ಈ ಊರಾಗ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಬೇಕು, ಐನಾರನ್ನ ಕರ್ಕೊಂಡು ಹೋಗ್ಬೇಕಂತ ಮಠಕ್ಕೆ ಬರಾಕತ್ತಿರ್ತಾರೆ. ಅಜ್ಜವ್ರ ನಿಮ್ಮ ಮಠದೊಳಗೆ ಯಾರಾದ್ರೂ ಹುಡುಗರನ್ನ ನಮ್ಮ ಮನೆ ಪ್ರಸಾದಕ್ಕೆ ಕಳಿಸ್ರಿ ಅಂತ ಅಂದ್ರು ಅವ್ರು. ಅವಾಗ ಅಜ್ಜವ್ರ ಅಂದ್ರ, ಆಯ್ತು ತಗೋರಿ, ಯಾರಿಗಾದ್ರೂ ಹೇಳ್ತೀನಿ, ಒಂದು 10 ನಿಮಿಷ ಬಿಟ್ಟು ಬರ್ರಿ ಅಂದ್ರು. 10 ನಿಮಿಷ ಬಿಟ್ಟು ಬರ್ತಾರ. ಇವ ಬಹಳ ಚಲೋ ಲುಂಗಿ ಉಟ್ಕೊಂಡು ಮ್ಯಾಲ ಅದೇನ ಕಡ್ಡಿ ವಸ್ತ್ರ ಅಂತಾರಲ್ಲ, ಕಡ್ಡಿ ವಸ್ತ್ರ ಹಾಕೊಂಡು ಮಸ್ತ್ ವಿಭೂತಿ ಪಟ್ಟ ಬಡ್ಕೊಂಡು ಬಂದು ನಿಂತಿದ್ದ. ಇವ 1ನೇ ಸಲ ಒಲ್ಲೆ ಅಂದಾನಲ್ರಿ, 2ನೇ ಸಲ ಒಲ್ಲೆ ಅಂದಾನಲ್, ನೀರು ಪತ್ರಿ. ಇವ ಬಂದು ನಿಂತಾನಲ್ಲಿ. ಅಜ್ಜವ್ರ ಅಂದ್ರ, ಏನೋ ಮಾರಯ್ಯ, ನನ್ನ ಪೂಜೆಗೆ ಪತ್ರಿ ಎತ್ತಂದ್ರ ಒಲ್ಲೆಂದಿ, ನೀರ್ ತಂದ ತೋಡ ಇಡ ಅಂದ್ರ ಒಲ್ಲೆಂದಿ, ಆದ್ರೆ ಈಗ ಯಾಕೆ ಬಂದು ನಿತ್ತಿ ಅಂತ ಅಂದ್ರ ಅವ್ರು. ಅಜ್ಜವ್ರ ನಮ್ಮ ಮನೆ ಒಳಗೆ ಒಂದು ಮಾತು ಹೇಳ್ಯಾರ ನನಗೆ. ಏನಪ್ಪ ಮಾತು? ಯಾವಾಗ ಮುರುಗೇಂದ್ರ ದೇವರು ಮರಳು ಶಂಕರ ದೇವರು ಬರಾಕತ್ತಾರ, ಪೂಜೆಗೆಲ್ಲ ರೆಡಿ ಮಾಡಿದ್ರು, ಆದ್ರೆ ಆ ದೀಪ ಉರ್ಸಾಕ ಎಣ್ಣಿನ ಇರ್ಲಿಲ್ಲ. ಅಲ್ಲೇ ತಮ್ಮ ಬಟ್ಟಲೊಳಗಿರುವಂತ ಮರಳು ಶಂಕರ ದೇವರ ಬಟ್ಟಲೊಳಗಿರುವಂತ ಪಾದೋದಕವನ್ನ ತೆಗೆದುಕೊಂಡು ಆ ದೀಪಕ್ಕೆ ಹಾಕ್ತಾರಂತ. ನಾನ್ ನಿಮಗ್ ಕೇಳ್ತೀನಿ, ಒಂದು ದೀಪಕ್ಕೆ ನೀರು ಹಾಕಿದ್ರೆ ಉರಿತೈತೇನ್ರಿ? ಸಾಧ್ಯನೇ ಇಲ್ಲ. ಯಾವ ವಿಜ್ಞಾನವೂ ಹೇಳಂಗಿಲ್ಲ, ಯಾವ ತತ್ವಜ್ಞಾನಿಗಳು ಹೇಳಂಗಿಲ್ಲ. ಆಧ್ಯಾತ್ಮದೊಳಗೂ ಕೂಡ ನೀರು ಹಾಕಿದ್ರೆ ಉರಿಯಂಗಿಲ್ಲ. ಆದ್ರೆ ಅದರ ಶಕ್ತಿ ಯಾರ ಕಡೆ ಇತ್ತು ಅಂದ್ರ ಒಬ್ಬ ಶ್ರೇಷ್ಠ ಗುರುವಿನ ಕಡೆ ಆ ಶಕ್ತಿ ಇತ್ತು. ಯಾವಾಗ ಆ ದೀಪದೊಳಗ ನೀರನ್ನ ಪಾದೋದಕವನ್ನ ಹಾಕ್ತಾರ, ಆ ದೀಪ ಉರ್ಯಾಕತ್ತಂತ ಮರಳ ಶಂಕರ ದೇವರು ಕೆಳಗೆ ಬಂದು ನೋಡ್ತಾರ. ಆ ಮುರುಗೇಂದ್ರ ದೇವರು ಎದುರುಗಡೆ ಕುಳಿತುಕೊಂಡಿದ್ರು. ಮರಳು ಶಂಕರ ದೇವರು ಗದಿಗೆ ಮೇಲೆ ಕುಳಿತುಕೊಂಡು ಪೂಜಾ ಮಾಡ್ಕೊಳಕತ್ತಿದ್ರಂತ. ಅರ್ಧ ತಾಸಾತು, 1 ತಾಸಾತು, 1.5 ತಾಸಾತು. ದೀಪ ಹೆಂಗ ಉರಿಯಾಕತ್ತಿತ್ತ, ನೀರು ಹಾಕಿರುವಂತ ದೀಪ 1.5 ತಾಸಾದ್ರೂ ದೀಪ ಹಂಗ ಉರಿಯಾಕತ್ತಿತ್ತಂತ ನೋಡ್ರಿ. ಹಂಗ ಉರಿಯಾಕತ್ತಿತ್ತಂತ ದೀಪ. ಎಷ್ಟು ದೊಡ್ಡ ಶಕ್ತಿ ಐತ್ರಿ ಆ ದೀಪಕ್ಕೆ. ನಾನೊಂದು ಕೊನೆ ಮಾತು ಹೇಳಿದೆ, ಎಷ್ಟು ದೊಡ್ಡ ಶಕ್ತಿ ಐತ್ರಿ ಆ ದೀಪಕ್ಕೆ ಅಂದೆ. ದೀಪಕ್ ಶಕ್ತಿ ಐತೇನ್ರಿ? ದೀಪಕ್ ಶಕ್ತಿ ಇದ್ರೆ ಎಲ್ಲರ ಮನ್ಯಾಗ ದೀಪ ಉರಿಬೇಕಾಗಿತ್ತು, ನೀರು ಹಾಕಿದ್ರೆ. ಎದಕ್ ಶಕ್ತಿ ಐತ್ರಿ ಇಲ್ಲಿ? ಶಕ್ತಿ ಬಂತು ಅಂದ್ರೆ ಆ ದೀಪದೊಳಗೂ ಶಕ್ತಿ ಇಲ್ಲ, ನೀರಿನೊಳಗೂ ಶಕ್ತಿ ಇಲ್ಲ. ಎದರ ಶಕ್ತಿ ಅಂದ್ರ ಗುರುವಿನ ಸೇವಾ ಶ್ರದ್ಧೆಯಿಂದ ನಿಷ್ಠೆಯಿಂದ ಶಿಷ್ಯ ಮರುಳ ಶಂಕರ ದೇವರ ಸೇವೆ ಮಾಡಿರುವಂತ ಮುರುಗೇಂದ್ರ ದೇವರು ಅವರ ಕೈ ಒಳಗಿರುವಂತ ಶಕ್ತಿ ಅಂದ್ರೆ ಯಾವಾಗ ನೀರು ಹಾಕಿದ್ರಲ್ಲ ಅದು ತೈಲ ಆಯ್ತು ನೋಡ್ರಿ, ಅದು ಎಣ್ಣೆ ಆಯ್ತು ನೋಡ್ರಿ. ಅದಕ್ಕಾಗಿ ಗುರುವಿನ ಸೇವಾ ಮಾಡಬೇಕು. ಹೆಂಗ ಮಾಡ್ಬೇಕಂದ್ರೆ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಆ ಗುರುವಿನ ಸೇವೆಯನ್ನು ಮಾಡಿದಾಗ ಈ ಬದುಕಿಗೆ ಬಹಳ ಚಲೋ ಅರ್ಥ ಬರ್ತದ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ